ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಸ್ ಬರೋದು ಲೇಟ್ ಆಯಿತು, ಹಾಗಾಗಿ ಒಂದು 3 ಜನ ನಾವು ನೆಕ್ಸ್ಟ್ ಸ್ಟಾಪ್ಗೆ ನಾವು ಆಟೋದಲ್ಲಿ ಹೋದೋ, ಅಲ್ಲಿಂದ ಬಸ್ಗೆ ನಾವು ಮಾರ್ಕೆಟ್ಗೆ ಹೋದೋ. ಇಲ್ಲಿ ಮಾರ್ಕೆಟ್ ಹತ್ರ ಬಂದರೆ ಮಳೆಯಾಗಿತ್ತು. ಮಳೆಯಾಗಿರೋದ್ರಿಂದ ರೋಡೆಲ್ಲ ಸ್ವಲ್ಪ ಫ್ರೀಯಾಗೇ ಇತ್ತು ಅಂತ ಹೇಳ್ಬೋದು. ಸರಿ ಅಂತೇಳಿ ನಾನು ಸ್ವಲ್ಪ ಬ್ಲೌಸ್ ಪೀಸ್ ತೊಗೋಬೇಕಾಗಿತ್ತು ಪೂಜೆಗೆಲ್ಲ. ಬ್ಲೌಸ್ ಪೀಸ್ ತೊಗೋಣ ಅಂತ ಹೋದೆ. ಇವ್ರ ಹತ್ರ ತುಂಬಾ ಚೆನ್ನಾಗಿದೆ ಕಾಟನ್ ಪೀಸು, ಮತ್ತು ರೇಷ್ಮೆ ಸೀರೆಗೆಲ್ಲ ಸಿಗುತ್ತೆ, ವರ್ಕಿಂಗ್ ಬ್ಲೌಸ್ ಎಲ್ಲ ಸಿಗುತ್ತೆ ಅವ್ರ ಹತ್ರ. ಅದೆಲ್ಲ ಮುಗಿಸಿ ನಾನು ಹೂವು ಮಾರ್ಕೆಟ್ಗೆ ಹೋದೆ. ಹೂವು ಕೂಡ ತೊಗೊಂಡೆ. ಇಲ್ಲಿ ಬಂದು ಪೂಜೆ ಸಾಮಗ್ರಿಗಳನ್ನೂ ಕೂಡ ನನ್ನ ಮನೆಗೆ ಏನೇನು ಬೇಕೋ ಎಲ್ಲನೇ ತೊಗೊಂಡೆ. ಬಸ್ ಸ್ಟಾಪಿಗೆ ಬಂದೆ. ಬಸ್ ಇನ್ನೂ ಬಂದಿರಲಿಲ್ಲ. ಒಂದು 10-15 ನಿಮಿಷ ಕಾದೆ. ಆಮೇಲೆ ಬಸ್ ಬಂತು. ಮನೆಗೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅಲ್ಲಿ ಏನೇನು ಹೂಗಳನ್ನ ತಂದು ಆ ಹೂವೆಲ್ಲ ತೋರಿಸ್ತಾ ಇದ್ದೀನಿ. ಇದು ನೋಡಿ, ನಾನೆಲ್ಲ ಬರೀ ಬಿಡುವನೇ ತಂದೆ. ಹೂವಂತೂ ತುಂಬಾ ಚೆನ್ನಾಗಿತ್ತು. ಬ್ಲೌಸ್ ಪೀಸು, ಬಳೆ, ಒಂದು ಸೀರೆ, ಹೂಗಳು, ಮನೆಗೆ ಪೂಜೆ ಸಾಮಗ್ರಿಗಳು ಎಲ್ಲನೂ ತೊಗೊಂಡು ಬಂದೆ. ಬಂದಾದಮೇಲೆ ನೋಡ್ತಾ ಇದ್ದೀನಿ ಹೂವು ಯಾವ ರೀತಿ ಕಟ್ಟೋದು ಅಂತ ನನಗೆ ಯೋಚನೆ ಬಂತು. ಏಕೆಂದರೆ ನಾನು ತಂದಿರೋದೇ ಲೇಟು, ಸಾಯಂಕಾಲ ಆಗಿದೆ. ಯಾರ ಮನೆಗೆ ಹೋಗಿ ಕೊಡೋದು ಅಂತೇಳಿ ನಮ್ಮ ಫ್ರೆಂಡ್ಗೆ ಹೇಳಿದೆ, ಬರ್ತೀನಿ ಅಂತ ಹೇಳಿದ್ರು. ಆದರೂ ಕೂಡ ಸಾಯಂಕಾಲ ಆಗಿದೆ ಅಲ್ಲ, ಏನು ಮಾಡೋದು ಅಂದ್ಕೊಂಡು ಒಂದು ಫೋನ್ ಮಾಡಿದೆ. ಬಂದರು, ಇಬ್ಬರು ಕೂಡ ಬಂದರು. ಅವರು ಕಾಮಾಕ್ಷಿ ಅಕ್ಕ, ಇವರು ಮೈಸೂರಿಂದ ಬಂದಿದ್ದರು. ಅವ್ರಿಗೆ ಹೇಳಿದೆ ನಾನು ಪೂಜೆ ಇದೆ ಅಂತ, ಬರ್ತೀನಿ ಅಂತ ಹೇಳಿದರು. ಲಕ್ಷ್ಮಿಯವರು ಕೂಡ ಬಂದರು. ಸದ್ಯ ಇಬ್ಬರು ಬಂದ್ರಲ್ಲ, ಸ್ವಲ್ಪ ಕಟ್ಕೋಣ ಅಂತೇಳಿ ನಾನು ಒಂದು ಮಲ್ಲಿಗೆ ಹೂವಿನ ಹಾರನ ಮಾಡಿದೆ. ಮಲ್ಲಿಗೆ ಹೂವಿನ ಹಾರನ ಮಾಡಾದ್ಮೇಲೆ ನೀವು ಬಿಡುವನ್ನ ಕಟ್ತಾ ಕೂತ್ಕೊಬೇಡಿ, ನೀವು ಹೂವು ಕಟ್ಟಿದ್ರೆ ಲೇಟ್ ಆಗುತ್ತೆ. ಏನೋ ಒಬ್ಬಟ್ಟು ಮಾಡ್ಬೇಕಂದ್ರೆಲ್ಲ ಮಾಡ್ಕೊಳ್ಳಿ ಅಂತ ಅಂದರು ಲಕ್ಷ್ಮಿಯವರು. ನಾನು ಬೆಳಿಗ್ಗೆನೇ ಒಬ್ಬಟ್ಟಿಗೆ ಹೂರಣನ ಮಾಡಿಟ್ಟಿದ್ದೆ, ಯಾಕೆಂದರೆ ನಾನು ಮಾರ್ಕೆಟ್ಗೆ ಹೋಗಿ ಬಂದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಕಾಮಾಕ್ಷಕ್ಕನು ನಾನು ಒಬ್ಬಟ್ಟು ಸುಡ್ತಾಯಿದ್ದೀವಿ. ಲಕ್ಷ್ಮಿಯವರು ಹೂ ಕಟ್ತಾ ಇದ್ದಾರೆ. ಇದು ಆಗಲಿ ಅದು ಆಗಲಿ ಆದಷ್ಟು ಮಾಡೋಣ. ಬೆಳಗ್ಗೆಗೆ ಇನ್ನೂ ನಮ್ಮ ಅಕ್ಕವರೆಲ್ಲ ಬರ್ತಾರೆ, ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅಂಥೇಳಿ ನಾವು ಕೂಡ ಒಬ್ಬಟ್ಟನ್ನ ಮಾಡ್ತಾಯಿದ್ದೋ. ಜೊತೆಗೆ ಪಾಪ ಲಕ್ಷ್ಮಿ ಮಗನೂ ಕೂಡ ಆಟ ಆಡ್ತಾಯಿದ್ದ. ಅವನು ಮಲಗಲೇ ಇಲ್ಲ. ಅವನ ಜೊತೆ ಆಟ ಆಡ್ಕೊಂಡು ನಮ್ಗೆ ಆದಷ್ಟು ಮಾಡಿಬಿಟ್ಟು ಮಲಗೋ ಗಂಟೆ 2 ಗಂಟೆ ಆಯಿತು. ಬೆಳಗ್ಗೆ ಎದ್ದು ನಮ್ಮ ಅಕ್ಕವ್ರಿಗೆಲ್ಲ ಒಂದು ಫೋನ್ ಮಾಡಿದೆ. ಅವ್ರನ್ನ ಬರ್ತೀನಿ, ನೀವು ಅದೇನು ಮಾಡು ಕೆಲಸ ಸ್ನಾನಗಿನ ಮಾಡ್ಕೊಂಡು ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡ್ತಾಯಿರು, ಬರ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾನು ಮನೆಯೆಲ್ಲ ಒರೆಸಿ ಗುಡಿಸಿ, ಹೆಂಗಿದ್ರು ಜೊತೆಗೆ ಕಾಮಾಕ್ಷಿ ಅಕ್ಕನೂ ಇದ್ರಲ್ವ, ಎಲ್ಲ ಒರೆಸಿ ಗುಡಿಸಿ ಎಲ್ಲ ಆದಮೇಲೆ ಸ್ನಾನ ಮಾಡಿ ನಾವು ದೇವ್ರ ಫೋಟೋಕ್ಕೆಲ್ಲ ಸ್ವಲ್ಪ ಹೂವನ್ನ ಹಾಕಿ ರೆಡಿ ಮಾಡೋಣ ಅಂಥೇಳಿ. ಈ ಥರ ನಾವು ಹೂವಿನ ಅಲಂಕಾರ ಎಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾನು ಹೂವು ರೆಡಿ ಮಾಡಿಬಿಡೋಣ, ಹೂವಿನ ಅಲಂಕಾರ ಮಾಡಿಬಿಡೋಣ ಅಂತ ನಾವು ದೇವಿಗೆ ಹೂವನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೇನಾದರೆ ಇಷ್ಟ ಆಗಿದರೆ ಖಂಡಿತ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಇಲ್ಲಿ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ. ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತಾಯಿದ್ದೀರಾ. ನೀವು ಹೊಸ್ದಾಗಿ ಏನಾದರೂ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆಯೇ ಹೆಚ್ಚು ವಿಡಿಯೋಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಇಲ್ಲಿ ಬಂದು ನಮ್ಮ ಅಕ್ಕ ಅಡುಗೆ ಮಾಡ್ತಾಯಿದ್ದಾರಲ್ಲ, ಸೀರೆ ಹಾಕಿದಾರಲ್ಲ, ಅವರು ನಮ್ಮ ಅಕ್ಕ ಅಂದರೆ ನಮ್ಮ ಯಜಮಾನ್ರಿಗೆ ಸೋದರ ಮಾವನ ಮಗಳು. ಅವರಿಂದ ಕೂತಿರೋದು ಇವ್ರಿಗೆ ಫ್ರೆಂಡು, ಅವರು ನಮಗೂ ಕೂಡ ಫ್ರೆಂಡ್ ಆಗಿದ್ದಾರೆ. ಲತಕ್ಕ ಅವರು ನಮಗೇನಾದರೂ ಈ ಥರ ಫಂಕ್ಷನ್ ಇದೆ ಅಂತಂದರೆ ಅವರು ಕೂಡ ಬರ್ತಾರೆ. ನಾವು ಕೂಡ ಅವ್ರ ಮನೆಗೆ ಹೋಗ್ತಾ ಇರ್ತೀವಿ. ಹಾಗೆಯೇ ಬಂದು ಅಡುಗೆ ಎಲ್ಲ ನಾನು ಮಾಡ್ತೀನಿ, ನೀನು ದೇವ್ರ ಫೋಟೋಗೆಲ್ಲ ರೆಡಿ ಮಾಡು ಅಂತ ಹೇಳಿದರು. ನಾನು ದೇವ್ರ ಫೋಟೋಗೆಲ್ಲ ಹೂವನ್ನ ಹಾಕಿ ರೆಡಿ ಮಾಡ್ತಾಯಿದ್ದೆ. ಇವರು ಕೂಡ ಅಡುಗೆನ ಮಾಡ್ತಾಯಿದ್ದಾರೆ. ಈ ಥರ ಎಲ್ಲ ಮಾಡಬೇಕು ಅಂತಂದರೆ ಒಬ್ಬರೇ ಖಂಡಿತ ಮಾಡೋದಕ್ಕಾಗಲ್ಲ. ನಮಗೆ ಈ ಕಡೆ ಪೂಜೆನೇ ಮಾಡಬೇಕು, ಈ ಕಡೆ ಅಡುಗೆನೂ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. 1-2-3 ಜನ ಜೊತೆಗೆ ಇರಲೇಬೇಕು. ಹಂಗಾಗಿ ನಮ್ಮ ಅಕ್ಕವರೆಲ್ಲ ಬಂದಿದ್ದು ನನಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನನಗೂ ಕೂಡ ದೇವಿಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಫ್ರೀ ಆಯಿತು. ಇವರೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ. ಲತಕ್ಕ ಅವರೆಲ್ಲ ತರಕಾರಿ ಎಲ್ಲ ಬೇಯಿಸಿಟ್ಕೊಟ್ಟಿರೋದೆಲ್ಲ ಪಲ್ಯಕ್ಕೂ ಒಗ್ಗರಣೆ ಹಾಕ್ತಾಯಿದ್ದಾರೆ. ನಮ್ಮ ಪ್ರತಿಮಾ ಅಕ್ಕ ಗೊಜ್ಜು ಮಾಡ್ತಾಯಿದ್ದಾರೆ. ಇಲ್ಲಿ ಬಂದುಬಿಟ್ಟು ಕಾಮಾಕ್ಷಿ ಅಕ್ಕ ಎಲ್ಲ ಮಸಾಲೆ ಎಲ್ಲ ರುಬ್ಬಿ ಅದೆಲ್ಲ ಎತ್ತಿಟ್ಕೊಡ್ತಾಯಿದ್ದಾರೆ. ಬೆಳಗ್ಗೆ ಲಕ್ಷ್ಮಿಯವರು ಕೂಡ ಬಂದಿದ್ದರು. ಅವರು ಕೂಡ ತರಕಾರಿ ಎಲ್ಲ ಹಚ್ಕೊಟ್ಟು ಮಸಾಲೆ ಎಲ್ಲ ಏನೇನು ಬೇಕು ಕಾಯಿ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಅವರು ಮಗನ ಸ್ನಾನ ಮಾಡಿಸ್ಕೊ ಕರ್ಕೊಬರ್ತೀನಿ ಅಂತ ಅವ್ರ ಮನೆಗೆ ಹೋದರು. ಇಲ್ಲಿ ನಮ್ಮ ಅಕ್ಕ ನೀರನ್ನ ಹಾಕ್ತಾಯಿದ್ದಾರೆ. ನೀರು ಬಂದುಬಿಟ್ಟು ರೈಸ್ಗೇನೋ ನೀರು ಇಡ್ತಾಯಿದ್ದಾರೆ. ನಾವು ಈ ಥರ ಹಬ್ಬ ಹರಿದಿನ ಅಥವಾ ನಮ್ಮ ಮನೇಲಿ ಏನಾದ್ರು ಪೂಜೆ ಇಟ್ಟಿದ್ರೆ ನಮಗೆ 1-2-3 ಜನ ಬೇಕೇ ಬೇಕು. ಯಾಕೆಂದರೆ ಒಬ್ಬರು ಮಾಡೋದಕ್ಕಂತೂ ಆಗೋದೇ ಇಲ್ಲ. ಹಂಗಾಗಿ ಇವರೆಲ್ಲ ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು. ನನಗೂ ಕೂಡ ಇವರೆಲ್ಲ ಬಂದಿರೋದ್ರಿಂದ ಬೇಗನೆ ಸ್ವಲ್ಪ ಕೆಲಸ ಮಾಡೋದಕ್ಕೂ ಕೂಡ ಹೆಲ್ಪ್ ಆಯಿತು. ನಾವು ಒಬ್ಬೊಬ್ಬರೇ ಓಡಾಡಿದ್ರೆ ಗಡಿಬಿಡಿ ಆಗುತ್ತೆ. ಇದು ಅದು ಇದು ಯಾವ್ದು ಮಾಡೋದು ಯಾವ್ದು ಮಡಗೋದು ಅನ್ನೋಂಗಾಗುತ್ತೆ.
ಹಂಗಾಗಿ ನಾನು ದೇವ್ರ ಫೋಟೋಕ್ಕೆ ಆವಾಗಲೇ ರೆಡಿ ಮಾಡಿದೆ. ಇವಾಗೆಲ್ಲ ಕಳಸನ ಸ್ಥಾಪನೆ ಮಾಡಿ ಕಳಸಕ್ಕೂ ಕೂಡ ಹೂವಿನ ಅಲಂಕಾರನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಹೊಸಲಿಗೆ ರಂಗೋಲಿ ಹಾಕಕ್ಕೆ ಹೋದೆ. ಇಲ್ಲಿ ಲತಕ್ಕ ಬರೀ ಕಾಮಿಡಿನೇ ಮಾಡ್ತಾ ಇರ್ತಾರೆ. ಇವಳೊಬ್ಳು ಹಾಂ ಚೆನ್ನಾಗಿ ಬಂತು. ಓಕೆ ಕಮಲಾಕ್ಷಿ ನೈವೇದ್ಯ ಕೊಡ್ತಾ ಇದ್ದಾರೆ. ನಮ್ಮ ಅಕ್ಕ ತಮಾಷೆ ಮಾಡ್ತಿದ್ರು. ನಾವು ಕೂಡ ಅಡುಗೆ ಮಾಡೋದು ಅಂತ ನಮ್ಮ ಹೆಸ್ರನ್ನು ಮೆನ್ಷನ್ ಮಾಡಮ್ಮ ಅಂತ ನನ್ನ ಮಗಳಿಗೆ ಹೇಳ್ಕೊಂಡಾಗಿತ್ತಾ ಇದ್ರು. ನನ್ನ ನೋಡು ಸ್ವಲ್ಪ. ಅವಾಗ ಪ್ರತಿಭಾ ಅಂತ ಹೆಸರು ಹೇಳು. ಅವಳು ಹಾಯ್ ಮಾಡಿದಾಗ ಪ್ರತಿಭಾ ಅಂತೇಳಿ. ಹಾಂ ಪ್ರತಿಭಾ ಅಂತೇಳು. ಇಲ್ಲಿ ಲತಕ್ಕ ಅವರು ಹೂವೆಲ್ಲ ಎತ್ತಿಡ್ತಾ ಇದ್ದಾರೆ. ಇವ್ರು ಮಾತ್ರ ಬರೀ ಕಾಮಿಡಿ ಮಾತಾಡ್ಕೊಂಡು ಎಲ್ಲರೂ ನಗಿಸ್ಕೊಂಡು ಈ ಥರ ಎಲ್ಲ ನಮ್ಮ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ತುಂಬಾ ಖುಷಿ ಆಯಿತು. ಕರೆದಿಟ್ಲೆ ಬಂದು ಈ ಥರ ಎಲ್ಲ ನಮಗೆ ಖುಷಿಯಾಗಿ ಮಾತಾಡ್ಕೊಂಡು ಮಾಡ್ತಾಯಿದ್ದಾರಲ್ಲ ಅಂಥೇಳಿ. ಕಾಮಾಕ್ಷಿ ಅಕ್ಕನೂ ಅಷ್ಟೇ, ಅವರು ಕೂಡ ನಾವು ಕರೆದಿಟ್ಲೆ ಬಂದರು. ಅವರು ಕೂಡ ನಾನು ಹೊರಗಡೆ ದೀಪಕ್ಕೆಲ್ಲ ರೆಡಿ ಮಾಡ್ತೀನಿ, ನೀನು ಹೋಗು ಬೇರೆ ಕೆಲಸ ಮಾಡಿ ಅಂತೇಳಿ ಅವರು ಹೊರಗಡೆ ದೀಪ ಇಡೋದಕ್ಕೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಕ್ಕನೂ ಕೂಡ ಬೇಗ ಆಗಲಿ ಅಂತೇಳಿ ನಮ್ಮ ಅಕ್ಕನೂ ಕೂಡ ಫಾಸ್ಟಾಗೆ ಮಾಡ್ತಾಯಿದ್ದಾರೆ. ಟೈಮ್ ಆಗೋಯ್ತು ನಿನ್ನ ಪೂಜೆಗೆಲ್ಲ ಕೂತ್ಕೊಳ್ಳೋದಕ್ಕೆ ಅಂತೇಳಿ ಅವರು ಬೇಗ ಮಾಡೋದಕ್ಕಾಗಿ ಈ ಥರ ದೊಡ್ಡದಾಗಿ ಪೂರಿನ ಒತ್ತಿ ಒಂದು ಬೌಲ್ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ ಫಾಸ್ಟಾಗಿ ಆಗಲಿ ಅಂತ. ಈ ಟಿಪ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಹೂವೆಲ್ಲ ರೆಡಿ ಆದಮೇಲೆ ಒಂದು ಸಲ ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ನೀನು ವೀಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ನೀನು ಪೂಜೆ ಕೂತ್ಕೋಬೇಕು, ಮುತ್ತೈದೆಯರೆಲ್ಲ ಬಂದರೆ ಲೇಟ್ ಆಗೋದೆ ಅಂತಾರೆ, ಹೋಗು ಫಸ್ಟು ನೀನು ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಬರೋಗು ಅಂತ ಹೇಳಿದರು. ರಾಯರ ಫೋಟೋ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದೆ. ಹೂವಿನ ಅಲಂಕಾರ ಅಂತೂ ರಾಯರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ನಾನು ಕೂಡ ರೆಡಿಯಾಗಿ ಬಂದೆ. ಸೀರೆ ಕಾಂಬಿನೇಷನ್ ಚೆನ್ನಾಗಿದೆಯಲ್ಲ ಎಲ್ಲ ಹಾಗೆ ಅಂತಾಯಿದ್ರು. ಸೀರೆ ಚೆನ್ನಾಗಿದೆ, ಬ್ಲೌಸ್ ಚೆನ್ನಾಗಿ ಹೊಲ್ದಿದ್ದಾರೆ ಅಂತ. ನಾನು ಬ್ಲೌಸ್ ಹೊಲ್ದಿದ್ದು ನನ್ನ ಫ್ರೆಂಡು ಅಶ್ವಿನಿ ಅವರು. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾನು ಯಾವುದೇ ಸಂದರ್ಭದಲ್ಲೂ ಕೊಟ್ಟರು ಕೂಡ ನನ್ನ ಟೈಮ್ಗೆ ಅವರು ಮಾಡಿಕೊಡ್ತಾರೆ. ಹಾಗಾಗಿ ತುಂಬ ಖುಷಿ ಆಯಿತು ಅವ್ರು ಹೊಲ್ದು ಕೊಟ್ಟಿರೋದಕ್ಕೆ. ಇದನ್ನು ನಾನು ಮಂತ್ರಾಲಯಕ್ಕೆ ಒಂದು ಸಲ ಹಾಕಿದೆ, ಅದಾದಮೇಲೆ ಹಾಕಿರಲಿಲ್ಲ. ಹಾಗಾಗಿ ಲಕ್ಷ್ಮೀ ಪೂಜೆಗೆ ಹಾಕೋಣ ಅಂತ ಇವತ್ತು ಹಾಕಿದ್ದೀನಿ. ನಾವು ಯಾವುದೇ ದೇವ್ರನ್ನ ಪೂಜೆ ಮಾಡಬೇಕಾದ್ರೂ ಮೊದಲು ನಮ್ಮ ಮನೆ ದೇವರು ಕುಲದೇವ್ರನ್ನ ನೆಂದು ದೀಪ ಹಚ್ಚಿ ಅವ್ರ ಆರಾಧನೆ ಮಾಡಿ ಅವ್ರ ಪೂಜೆ ಆದ ನಂತರ ನಮಗೆ ಇಷ್ಟವಾದ ದೇವ್ರುಗಳನ್ನ ಪೂಜೆನ ಮಾಡ್ಬೋದು. ಇಲ್ಲಿ ನಮ್ಮ ಅಕ್ಕವರೆಲ್ಲ ಸ್ವಲ್ಪ ಪ್ರಸಾದಕ್ಕೆಲ್ಲ ಅವರು ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ವೈಭವ ಲಕ್ಷ್ಮಿ ಪೂಜೆ ಬುಕ್ಕನ್ನ ಓದಬೇಕು ಅಂದ್ರೆ ನಮ್ಮ ಅಕ್ಕ ಅವ್ರಿಗೆ ಬುಕ್ಕನ್ನು ಕೊಟ್ಟು, ನೀವೇನಾದರೂ ಖಂಡಿತ ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀವಿ ಅಂತ ಅಂದರೆ ವೈಭವ ಲಕ್ಷ್ಮಿ ಬುಕ್ಕನ್ನು ಗದ್ಗೆ ಅಂಗಡಿಲಿ ಸಿಗುತ್ತೆ. ಅದರಲ್ಲಿ ಪೂಜೆ ವಿಧಾನ ಎಲ್ಲ ಬರೆದಿರ್ತಾರೆ. ನೀವು ಅದನ್ನು ಓದ್ಕೊಂಡು ಯಾವ ರೀತಿ ಮಾಡೋದು ಅಂತ ನೀವು ಕೂಡ ಖಂಡಿತ ಮಾಡ್ಬೋದು. ತುಂಬಾ ಒಳ್ಳೆಯದಾಗುತ್ತೆ. ಆ ತಾಯಿನ ನಂಬಿ ಪೂಜೆನ ಮಾಡಿ. ನಿಮಗೇನಾದರೂ ಮಾಡಬೇಕು ಅಂತ ಆಸೆ ಇದ್ದರೆ ಖಂಡಿತ ಪೂಜೆನ ಎಲ್ಲ ಮಾಡ್ಬೋದು. ಅವರು ಮಾಡ್ಬೋದು, ಇಲ್ಲ ಅಂತಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲ ಪೂಜೆನ ಮಾಡ್ಬೋದು. ಲಕ್ಷ್ಮಿ ಯಾರಿಗೆ ಬೇಡ, ಎಲ್ರಿಗೂ ಬೇಕು. ವೈಭವ ಲಕ್ಷ್ಮಿ ಹಣ ದುಡ್ಡು ಕಾಸು ನೆಮ್ಮದಿ ಆರೋಗ್ಯ ಭಾಗ್ಯ ಕೊಡೋ ಅಂಥವಳು. ಇವಳು ಯಾರಿಗೆ ಬೇಡ, ಎಲ್ರಿಗೂ ಬೇಕು. ಈ ತಾಯಿನ ನಂಬಿ ಯಾರೂ ಕೆಟ್ಟೋರಿಲ್ಲ. ನಿಮಗೇನಾದರೂ ಇಷ್ಟ ಆದರೆ ಖಂಡಿತ ಈ ತಾಯಿನ ಪೂಜೆನ ಮಾಡಿ. ನಿಮಗೇನಾದರೂ ಪೂಜೆ ಮಾಡೋದಕ್ಕಾಗಲ್ಲ, ತಾಯಿನ ಮಾಡಬೇಕು ಅನ್ನೋ ಆಸೆ ಇದೆ ಅಂದರೆ ಖಂಡಿತ ಅಟ್ಲೀಸ್ಟ್ ಆ ಬುಕ್ಸ್ನ ತೊಗೊಂಡು ನೀವು ಶುಕ್ರವಾರ ಓದ್ಬೋದು. ಇಲ್ಲ ಅಂದರೆ ಫೋನಲ್ಲೇ ಬರುತ್ತೆ ಲಕ್ಷ್ಮೀ ಪೂಜೆ ವಿಧಾನ ಅಂತಂದರೆ ಅದನ್ನು ಕೂಡ ಮಾಡ್ಬೋದು. ನೀವು ನೋಡಿ ನೀವು ಕೂಡ ಮಾಡ್ಬೋದು. ನಾನು ಕೂಡ ಬುಕ್ಕೆಲ್ಲ ಓದೋಕ್ಕೆ ಹೋಗಲ್ಲ. ಇದು ಪೂಜೆ ವಿಧಾನ ಮಾತ್ರ ನಾನು ಫೋನಲ್ಲೇ ಹಾಕ್ಕೊಂಡು ಮಾಡೋದು. ಹಂಗಾಗಿ ನಾನೇನು ಮಾಡ್ತೀನೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಪೂಜೆ ಮಾಡೋ ಅಂಥವ್ರು, ಲಕ್ಷ್ಮೀ ಪೂಜೆ ವೈಭವ ಲಕ್ಷ್ಮಿ ಪೂಜೆ ಮಾಡೋ ಅಂಥವ್ರು ಇದ್ದರೆ, ನಾನು ಏನಾರ ಮಾಡ್ತಾ ಇರೋದು ಅಥವಾ ನಾನೇನಾರ ಹೇಳ್ತಾ ಇರೋದು ಏನಾರ ಹೆಚ್ಚು ಕಮ್ಮಿ ಇದ್ದೆ ಅಂದರೆ ಖಂಡಿತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ನಾನು ಮಾಡಿರೋದು ಏನಾರ ಮಿಸ್ಟೇಕ್ ಇದೆ ಖಂಡಿತ ನೆಕ್ಸ್ಟ್ ಟೈಮಿಂದ ತಿದ್ಕೊಂಡು ನಾನು ಸರಿ ಮಾಡ್ಕೊತೀನಿ. ಇಲ್ಲಿ ಬಂದಿರೋ ಅಂಥವರೆಲ್ಲ ಪೂಜೆನ ಮಾಡ್ತಾಯಿದ್ದಾರೆ. ಮುತ್ತೈದರೆಲ್ಲ ಮಾಡಿರಿ ಅಂತ ಹೇಳಿ ನಾನು ಹಣ್ಣು ಕಾಯಿ ಹೊಡೆದು ಪೂಜೆ ಮಾಡಿ ಎಲ್ಲ ಆದ ನಂತರ ಅವರು ಕೂಡ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಎಲ್ಲ ನಾನು ಪೂಜೆ ಮುಗಿದ ತಕ್ಷಣ ಎಲ್ಲ ಬಂದರು. ನಾನು ಕುಂಕುಮಕ್ಕೆ ಯಾರ್ಯಾರು ಕರೆದಿದ್ನೋ ಅವರೆಲ್ಲ ಕೂಡ ಬಂದರು. ತುಂಬಾ ಖುಷಿ ಆಯಿತು. ಬನ್ನಿ ಆಯಿತು ಒಳಗಡೆ ಅಂತ ಹೇಳಿದೆ. ಮಳೆ ಕೂಡ ಬಂತು, ಪರವಾಗಿಲ್ಲ ಬನ್ನಿ ಒಳಗಡೆ ಅಂಥೇಳಿ ಎಲ್ಲರೂ ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಕೂತ್ಕೊಂಡ್ರು. ಊಟಕ್ಕೆ ಬೇರೆ ಟೈಮಲ್ಲೆಲ್ಲ ಹಾಗೇ ಊಟ ಹಾಕ್ಬೋದು. ಆದರೆ ನಾವು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇರೋದ್ರಿಂದ ಈ ಥರ ಕೆಳಗಡೆ ನೆಲ ಎಲ್ಲ ಒರೆಸಿ ಒಂದು ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿ ಈ ಥರ ನಾವು ಊಟನ ಬಡಿಸ್ಬೇಕಾಗುತ್ತೆ. ನಾವು ಈ ಥರ ಮಾಡಬೇಕಾದ್ರೆ ನಾವು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಿರ್ತೀವಲ್ಲ, ಅದಕ್ಕಾಗಿ ನಾವು ಈ ಥರ ಮಾಡಬೇಕಾಗುತ್ತೆ.
ನಾವು 8 ವಾರ ಶುಕ್ರವಾರ ನಾವು ಬರೀ ಪೂಜೆ ಮಾಡ್ಕೊಂಡು ಬಂದಿರ್ತೀವಿ. ಆ ಟೈಮಲ್ಲೂ ಕೂಡ ಶುಕ್ರವಾರ ಯಾರು ಮುತ್ತೈದೆಯರು ಬಂದರೆ ನಾವು ಅರಿಶಿನ ಕುಂಕುಮ ಕೊಡ್ಬೋದು, ಫಲತಾಂಬೂಲನೂ ಕೂಡ ಕೊಡ್ಬೋದು. ಅದರ ಲಾಸ್ಟ್ನೇ ವಾರ 9ನೇ ವಾರದಲ್ಲಿ ನಾವು ತಾಯಿನ ಪೂಜೆ ಮಾಡಿ ಈ ಥರ ನಮ್ಮ ಕೈಲಿ ಎಷ್ಟು ಶಕ್ತಿ ಇರುತ್ತೋ ಆ ಶಕ್ತಿಯಂತೆ ನಾವು ಅನ್ನಪ್ರಸಾದನ ಮಾಡಿ ಈ ಥರ ತಾಯಿಗೆ ಪ್ರಸಾದ ರೂಪದಲ್ಲಿ ಬಂದವರಿಗೆಲ್ಲ ಊಟನ ಬಡಿಸ್ಬೋದು. ನಾವು ಲಾಸ್ಟ್ ವಾರ ಅಟ್ಲೀಸ್ಟು ನಾವು ತುಂಬ ಜನಕ್ಕೆ ಕರೆಯೋಕ್ಕಾಗಲಿಲ್ಲ ಅಂದರೂ ಒಂದು 9 ಜನನಾದರೂ ಕರಿಬೇಕಾಗುತ್ತೆ. ಇಲ್ಲಿ ಇವರೆಲ್ಲ ಚೆನ್ನಾಗಿ ನೀಟಾಗಿ ಎಲ್ಲ ಊಟ ಮಾಡಿದ್ರು. ತುಂಬ ಖುಷಿಯಾಯಿತು. ಎಲ್ಲ ಖುಷಿಯಾಗಿ ಊಟ ಮಾಡಿದ್ರು. ಎಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿ, ಅವರು ಹೇಳೋದಿಲ್ಲ, ಅವರಲ್ಲೇ ಕೂತಿರ್ತಾರೆ. ಅದೆಲ್ಲ ನೀಟಾಗಿ ಒರೆಸಾದ ನಂತರ ನಾವು ಅವ್ರಿಗೇನೆ ಅಲ್ಲೇ ಒಂದು ಪಾತ್ರೆಯಲ್ಲಿ ಕೈನೂ ಕೂಡ ತೊಳೆಸಿ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ನಾವು ಏನು ನಮ್ಮ ಶಕ್ತಿ ಏನಿರುತ್ತೋ ಒಂದು ಬ್ಲೌಸ್ ಪೀಸು, ತೆಂಗಿನಕಾಯಿ ಎಲ್ಲ, ಅಡಿಕೆ ಹೂವು, ಬಳೆ ಅದನ್ನು ನಾವು ಅವ್ರಿಗೆ ತಾಂಬೂಲದ ರೂಪದಲ್ಲಿ ಅವ್ರಿಗೆ ಕೊಡ್ತಾಯಿದ್ದೀವಿ. ನೋಡಿ ಇದೆಲ್ಲ ನಾವು ಮಾಡೋದು ತಾಯಿ ನಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಭಾಗ್ಯ ಕೊಡಲಿ ಅಂತ ಆ ತಾಯಿನ ನೆನಪಿ ಮಾಡ್ತಾಯಿದ್ದೀವಿ. ನಿಮಗೇನಾದರೆ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಮಾಡಬೇಕು ಅಂತ ಅನಿಸಿದರೆ ಖಂಡಿತ ಮಾಡಿ. ನೋಡಿ ಈ ಥರ ಹಿರಿಯರ ಹತ್ರ ಎಲ್ಲ ಆಶೀರ್ವಾದ ತಗೊಂಡ್ರೆ ನಾವು ದೇವಿ ಹತ್ರನೇ ಆಶೀರ್ವಾದ ತಗೊಂಡಂಗೆ. ಇವರೆಲ್ಲ ನಮಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾಯಿದ್ದಾರೆ. ತುಂಬಾ ಖುಷಿ ಆಯಿತು. ಎಲ್ಲ ಊಟ ಮಾಡಿ ಹೋಗ್ಬಿಟ್ಟು ಬರ್ತೀವಿ ಅಂತೇಳಿ ಹೋಗ್ತಾಯಿದ್ದಾರೆ. ಸರಿ ಅಂತೇಳಿ ಇನ್ನು ಟೈಮ್ ಬೇರೆ ಆಯಿತು ಅಲ್ವಾ, ಸಾಯಂಕಾಲದ ಟೈಮ್ ಬೇರೆ, ಇನ್ನೂ ಊಟ ಮಾಡೋಂಥವ್ರಿದ್ರು. ಆಯಿತು ಹೋಗಿ ಬನ್ನಿ ಅಂತೇಳಿ ಎಲ್ರಿಗೂ ನಮಸ್ಕಾರ ಮಾಡಿದೆ. ಎಲ್ಲರೂ ಕೂಡ ಹೋದರು. ಇಲ್ಲಿ ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಕ್ಕನ ಮಗ ಎಲ್ಲ ಬಂದಿದ್ದರು. ಅವರು ಕೂಡ ಊಟ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಅಕ್ಕ ಅಡುಗೆ ಎಲ್ಲ ಮಾಡಿದ್ರಲ್ಲ, ನಮ್ಮ ಭಾವನೂ ಕೂಡ ಬಂದು ನಮ್ಮ ಅಕ್ಕನ ಕರ್ಕೊಂಡು ಊಟ ಮಾಡ್ಕೊಂಡು ಹೋದರು. ತುಂಬ ಖುಷಿ ಆಯಿತು. ಜೊತೆಗೆ ನಮ್ಮ ಫ್ರೆಂಡ್ ಅಶ್ವಿನಿ, ಲಕ್ಷ್ಮಿ ಇವರೆಲ್ಲ ಕೂಡ ಲೇಟಾಗಿ ಅವರೆಲ್ಲ ಆದಮೇಲೆ ಬರ್ತೀವಿ ಅಂಥೇಳಿ ಅವರೆಲ್ಲ ಆದಮೇಲೆ ಬಂದರು. ಏಕೆಂದರೆ ನಾವಿರೋ ಕಡೆ ಎಲ್ಲ ಸ್ವಲ್ಪ ಜಾಗ ಚಿಕ್ತು, ಒಂದೇ ಕಡೆ ಕೂರೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಬಂದು ಪ್ರಸಾದನ ಊಟ ಮಾಡಿ ಈ ಕೆಂಪಾರತಿನೂ ಕೂಡ ಮಾಡಿದ್ರು. ಗೀತಾ ಅವರು ಲಾಸ್ಟಲ್ಲಿ ಬಂದರು. ಅವರು ಕೂಡ ಕುಂಕುಮ ತಗೊಂಡು ಊಟ ಮಾಡ್ಕೊಂಡು ಹೋದರು. ತುಂಬಾ ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.